ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕನ್ನಡ ಸಾಹಿತ್ಯದ ತಳಪಾಯದ ಕವಿ ಎಂದೇ ಜನಪ್ರಿಯವಾಗಿರುವ ಆದಿಕವಿ ಪಂಪನಿಗೆ ಪಸರಿಪ ಕನ್ನಡ ಕೋರ್ವನೇ ಸತ್ಕವಿ ಪಂಪನಾಭಗಂ ಎಂಬ ಕವಿ ನಾಗರಾಜನಿಂದ ಕೀರ್ತಿಯನ್ನು ಪಡೆದುಕೊಂಡಿರುವ ಪಂಪ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಮಹಾಪ್ರತಿಭಾವಂತ ಕವಿ. ಪಂಪನಿಗೆ ಸರಿಸಮವಾಗಿ ನಿಲ್ಲಬಲ್ಲ ಇನ್ನೊಬ್ಬ ಕವಿ ನಮ್ಮ ಸಾಹಿತ್ಯದಲ್ಲಿ ಜನಿಸಿ ಬರಬೇಕಾದಂತಹ ಅವಶ್ಯಕತೆ ಇದೆ. ಪಂಪನ ಕೀರ್ತಿ ಕಡಿಮೆಯಾಗಿಲ್ಲ ಎನ್ನುವುದಕ್ಕೆ ನಾಗರಾಜನ ಮಾತು ಅಕ್ಷರಶಃ ಸತ್ಯ. ಹಾಗಾಗಿ ಕನ್ನಡ ಸಾಹಿತ್ಯ ಪರಂಪರೆಗೆ, ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಆದಿಕವಿ ಪಂಪನ ಲೌಕಿಕ ಆಗಮಿಕ ಕಾವ್ಯಗಳ ಕೊಡುಗೆ, ಪಂಪನ ಸಾಹಿತ್ಯದ ನಿಲುವು, ಪಂಪನ ಸಾಹಿತ್ಯದ ಅನ್ವೇಷಣೆ ಇವೆಲ್ಲವೂ ಎರಡು ಕೃತಿಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಇದರ ಜೊತೆಗೆ ಪಂಪನ ಮನೆತನ, ಜೀವನ ಶೈಲಿ, ಪಂಪನ ಸರ್ವ ವಿಚಾರಗಳು ಆ ಎರಡು ಕೃತಿಗಳಲ್ಲದೆ ಅನೇಕ ಶಾಸನಗಳಿಂದ ನಮಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಕನ್ನಡ ಅಧ್ಯಯನಕಾರರಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ, ಪದವಿ ಹಂತದ ಅಧ್ಯಯನದಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಎಲ್ಲ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಪಂಪನ ಕುರಿತಾದಂತಹ ಒಂದಿಷ್ಟು ಧ್ವನಿ ಮುದ್ರಣ ಪಾಠವನ್ನು ತಮ್ಮ ಜೊತೆ ನಾನು ಹಂಚಿಕೊಡ್ತಾ ಇದ್ದೀನಿ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಈ ಒಂದು ಧ್ವನಿ ಮುದ್ರಣ ಪಾಠವನ್ನು ಆಲಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪೂರ್ಣವಾಗಿ ಕೇಳಿ ನಂತರದಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಯಾರು ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂತಹ ಇಂತಹ ಧ್ವನಿ ಮುದ್ರಣ ಪಾಠಗಳು, ಇತರ ಎಲ್ಲ ಮಾಹಿತಿಗಳು ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಬನ್ನಿ ಆದಿಕವಿ ಪಂಪನ ಜೀವನ ಮತ್ತು ಸಾಹಿತ್ಯಿಕ ಸಾಧನೆಯ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಆದಿಕವಿ ಪಂಪನಿಗೆ ಸಂಬಂಧಿಸಿದ ಅನೇಕ ಆಕರಗಳು ಅಥವಾ ದಾಖಲೆಗಳು ನಮಗೆ ಈ ರೀತಿಯಾಗಿ ಗೋಚರ ಆಗುತ್ತವೆ. ಆದಿಪುರಾಣ ಆಗಮಿಕ ಕಾವ್ಯ, ಲೌಕಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಸಹೋದರ ರಚನೆ ಮಾಡಿದಂತಹ ಗಂಗಾಧರ ಶಾಸನ, ಕರೀಂನಗರ ಜಿಲ್ಲೆಯ ಮ್ಯೂಸಿಯಂ ಶಾಸನ, ವೇಮುವಲ ವಾಡ ಶಾಸನ ಇವೆಲ್ಲವೂ ಪಂಪನಿಗೆ, ಪಂಪನ ಮನೆತನಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ದಾಖಲೆಗಳು ಅಥವಾ ಆಕರಗಳಾಗಿವೆ. ಪಂಪನ ಪೂರ್ವಜರು ಇದ್ದದ್ದು ವೆಂಗಿಮಂಡಲ ಪ್ರಾಂತ್ಯ, ಅರ್ಥಾತ್ ಇಂದಿನ ತೆಲಂಗಾಣ ರಾಜ್ಯ. ವೆಂಗಿಪಳು ಎಂಬ ಗ್ರಾಮದಲ್ಲಿ ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬನಬ್ಬೆ, ಸಹೋದರ ಜಿನವಲ್ಲಭ, ಗುರು ದೇವೇಂದ್ರ ಮುನಿ ಮತ್ತು ಜಯನಂದಿ ಬಳಿ ಪಂಪನ ಅಭ್ಯಾಸದ ಕಲಿಕೆ ನಡೆದಿತ್ತು. ಪಂಪನು ಹುಟ್ಟಿದ್ದು ಸಾಮಾನ್ಯ ಶಕವರ್ಷ 902 ಅಂದರೆ ಶಾಲಿವಾಹನ ಶಕೆ 824 ದುಂದುಬಿ ನಾಮ ಸಂವತ್ಸರದಲ್ಲಿ ತನ್ನ ಜನನ ಆಯಿತು ಅನ್ನುವುದನ್ನು ಪಂಪನೆ ತನ್ನ ಜನನದ ವೃತ್ತಾಂತವನ್ನು ಕಾವ್ಯಗಳಲ್ಲಿ ಅಭಿವ್ಯಕ್ತಗೊಳಿಸಿದ್ದಾನೆ. ತನ್ನ ಬಾಹ್ಯರೂಪ, ದೈಹಿಕ ಶೈಲಿ, ತನ್ನ ಹಿತಮಿತವಾದ ಮಾತಿನ ವಿಚಾರಗಳನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾನೆ. ಬಾಳೆಯ ಕೊನೆಯಂತೆ ನಸುನಗಪ್ಪಾದ ಬಣ್ಣ, ಮೃದುವಾದ ಗುಂಗರು ಕೂದಲು, ಕಮಲದಂತೆ ಸುಂದರವಾದ ಮುಖ, ತೆಳವೂ ಅಲ್ಲದ ದಪ್ಪವೂ ಅಲ್ಲದ ಮಧ್ಯಮ ಶರೀರ, ಹಿತಮಿತ ಮಾತು, ಲಲಿತ ಮಧುರವಾದ ಸುಂದರ ವೇಷವನ್ನು ಹೊಂದಿದ್ದೇನೆ ಎಂದು ತನ್ನ ಬಗ್ಗೆ ತಾನೇ ವರ್ಣಿಸಿಕೊಂಡಂತಹ ವಿಚಾರ ಕಾವ್ಯಗಳ ಮೂಲಕವಾಗಿ ತಿಳಿದು ಬರುತ್ತದೆ. ಪಂಪನ ಪೂರ್ವಜರು ವೈದಿಕ ಧರ್ಮದವರಾಗಿದ್ದರು. ಭೀಮಪ್ಪಯ್ಯ ವೈದಿಕ ಧರ್ಮವನ್ನು ಬಿಟ್ಟು ಜೈನ ಧರ್ಮವನ್ನು ಸ್ವೀಕರಿಸಿಕೊಂಡಿದ್ದ ಎಂಬ ವಿಚಾರ ದಾಖಲೆಗಳ ಮೂಲಕವಾಗಿ ತಿಳಿದು ಬರುತ್ತದೆ. ಇಂತಹ ಆದಿಕವಿ ಪಂಪ ವೆಂಗಿ ಪ್ರಾಂತದ ಮಾಂಡಲಿಕ ಅರಸನಾಗಿರ್ತಕ್ಕಂತಹ ಇಮ್ಮಡಿ ಅರಿಕೇಸರಿಯ ಆಸ್ಥಾನದಲ್ಲಿ ಕವಿಯುವಾಗಿ, ಕಲಿಯುವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಎಂಬ ವಿಚಾರ ಸಾಹಿತ್ಯ ಕೃತಿಗಳ ಮೂಲಕ, ಶಾಸನಗಳ ಮೂಲಕವಾಗಿ ನಮಗೆ ಲಭ್ಯವಾಗುತ್ತದೆ. ಇನ್ನು ಕೃತಿಗಳ ವಿಚಾರವನ್ನು ನಾವು ಅವಲೋಕನ ಮಾಡಿದಾಗ ಆದಿಕವಿ ಪಂಪನು ರಚನೆ ಮಾಡಿದ ಲೌಕಿಕ ಮತ್ತು ಆಗಮಿಕ ಕಾವ್ಯಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಪಂಪನು ರಚಿಸಿದ ಈ ಎರಡು ಮಹಾನ್ ಕಾವ್ಯಗಳು ಮುಂದಿನ ಚಂಪು ಮತ್ತು ದೇಸಿ ಮಾರ್ಗ ಪರಂಪರೆಗೆ
ಸಾಧನಗಳಾಗಿ ನಿಲ್ಲುತ್ತವೆ. ಅದರಲ್ಲಿ ಮೊದಲನೇದಾಗಿ ಪಂಪನು ರಚನೆ ಮಾಡಿರ್ತಕ್ಕಂತಹ ಆಗಮಿಕ ಕಾವ್ಯ ಆದಿಪುರಾಣ. ಇದು ಪಂಪ ಕವಿ ರಚಿಸಿದ ಮೊದಲ ಕಾವ್ಯ. ಇದನ್ನು ಶಾಲಿವಾಹನ ಶಕೆ 863 ಪ್ಲವನಾಮ ಸಂವತ್ಸರದ ಕಾರ್ತಿಕ ಶುಕ್ಲ ಪಂಚಮಿ ಎಂದು ಬರೆದು ಮುಕ್ತಾಯಗೊಳಿಸಿದ್ದೇನೆ ಎಂದು ತಿಳಿಸಿಕೊಂಡಿದ್ದಾನೆ. ಈ ಒಂದು ಆಗಮಿಕ ಕಾವ್ಯ 16 ಆಶ್ವಾಸಗಳನ್ನು ಒಳಗೊಂಡಿದ್ದು ಇದೊಂದು ಧಾರ್ಮಿಕ ಗ್ರಂಥ. ಇದರ ಮೂಲ ಜನಸೇನರ ಸಂಸ್ಕೃತದ ಪೂರ್ವ ಪುರಾಣವಾಗಿದ್ದು ಅಲ್ಲಿನ ಭಾವನೆಗಳನ್ನು ಇಲ್ಲಿ ಸ್ವೀಕರಿಸಿದ್ದಾನೆ. ಅನುಕರಣೆ ಹೇಗೆ ಮಾಡಬೇಕು ಎಂಬುದನ್ನು ಈ ಕೃತಿಯಿಂದ ನೋಡಿ ಕಲಿಯಬೇಕು ಎಂದು ತೇನಂ ಶ್ರೀಕಂಠಯ್ಯನವರ ಅಭಿಪ್ರಾಯವಾಗಿದೆ. ಆದಿಪುರಾಣವು ಜೈನರ ಪ್ರಥಮ ತೀರ್ಥಂಕರನಾದ ಋಷಭನಾಥನ ಚರಿತ್ರೆಯ ಕಥೆಯಾಗಿದೆ. ಆದಿದೇವನು 10 ಬವಾಬಳಿ ಜನ್ಮಾಂತರದ ಕಥೆಗಳನ್ನು ಹೊಂದಿರುವ ಪರಿಪಾಕಗೊಂಡು ಭೋಗದಿಂದ ತ್ಯಾಗಕ್ಕೆ ತಿರುಗಿ ಕೊನೆಯಲ್ಲಿ ವೈರಾಗ್ಯವನ್ನು ಪಡೆದುಕೊಳ್ಳುವುದು ಇದು ಮಹಾಕಾವ್ಯದ ಮೊದಲ ಭಾಗವಾಗಿ ತಿಳಿದು ಬರುತ್ತದೆ. ಇನ್ನು ಮಹಾಕಾವ್ಯದ ಉತ್ತರ ಭಾಗದಲ್ಲಿ ಋಷಭನಾಥನ ಮಕ್ಕಳಾದ ಭರತ ಬಾಹುಬಲಿಯರ ಕಥಾವೃತ್ತಾಂತವನ್ನು ಒಳಗೊಂಡಿದೆ. ಇದುವೇ ಕಾವ್ಯದ ಉನ್ನತಿ. ಕಾವ್ಯಧರ್ಮವೂ ಆಗಿದೆ. ಕಾವ್ಯವು ಜಯವರ್ಮ, ಮಹಾಬಲ, ಲಲಿತಾಂಗದೇವ, ಶ್ರೀಧರದೇವ, ಸುವಿಧಿ ಅಚ್ಯುತ, ವಜ್ರನಾಭಿ, ಅಹಮಿಂದ್ರ, ಆದಿದೇವ, ಋಷಭದೇವನ ಜನ್ಮಗಳನ್ನು ಕಳೆಯುವಲ್ಲಿ ಭೋಗ ತ್ಯಾಗಗಳು ಪ್ರಮುಖವಾಗಿ ಕಂಡುಬರುತ್ತವೆ. ಹಾಗೆಯೇ ಭರತನ ದಿಗ್ವಿಜಯಗಳು, ಬಾಹುಬಲಿಯ ಮಧ್ಯೆ ನಡೀತಕ್ಕಂತಹ ಧರ್ಮಯುದ್ಧ, ಈ ಎಲ್ಲ ಪ್ರಸಂಗಗಳು ಕಾವ್ಯದ ಶೃಂಗಾರಕ್ಕೆ ಕನ್ನಡಿಯಾಗಿ ನೆಗಳದಾದಿ ಪುರಾಣದೋಳ್ ಅರಿಯುವುದು ಕಾವ್ಯ ಧರ್ಮಮಂ ಎಂದು ಹೇಳುವ ಪಂಪ ಒಂದು ಕಡೆ ಮತನಿಷ್ಠೆಗೆ ಬದ್ಧನಾಗಿ ಮೂಲವನ್ನು ಅನುಸರಿಸಲು ಹೋಗಿ ತನ್ನ ಸೃಜನ ಸ್ವಾತಂತ್ರ್ಯವನ್ನು ಹರಣ ಮಾಡಿಕೊಂಡರೂ ತನ್ನ ಅದ್ಭುತ ಪ್ರತಿಭೆಯಿಂದಾಗಿ ಧರ್ಮದ ನಡುವೆ ಕಾವ್ಯಧರ್ಮವನ್ನು ಉಜ್ವಲವಾಗಿ ಬೆಳೆಸಲು ಯಶಸ್ವಿಯಾಗಿದ್ದಾನೆ. ಇದು ಆದಿಪುರಾಣದಿಂದ ನಮಗೆ ಲಭ್ಯವಾಗಿರ್ತಕ್ಕಂತಹ ಮಾಹಿತಿ. ಇನ್ನು ಪಂಪನ ಪ್ರತಿಭೆಯನ್ನು, ಪಂಪನ ಜನಪ್ರಿಯತೆಯನ್ನು ಹೆಚ್ಚಿಸಿರುವುದು ಲೌಕಿಕ ಕಾವ್ಯ. ಇದರ ಹೆಸರು ವಿಕ್ರಮಾರ್ಜುನ ವಿಜಯ. ಆದಿಕವಿ ಪಂಪನು ರಚನೆ ಮಾಡಿದ ಎರಡನೆಯ ಕಾವ್ಯ ವಿಕ್ರಮಾರ್ಜುನ ವಿಜಯ. ಇದು ಲೌಕಿಕ ಕಾವ್ಯವಾಗಿತ್ತು. ಈ ಮಹಾಕಾವ್ಯಕ್ಕೆ ಸಂಸ್ಕೃತದ ವ್ಯಾಸ ಭಾರತವು ಆಕರ ಗ್ರಂಥವಾಗಿದೆ. ಪಂಪನು ಮೂಲ ಮಹಾಭಾರತಕ್ಕೂ ತನ್ನ ಮಹಾಭಾರತದಲ್ಲಿ ಹಲವಾರು ಪರಿವರ್ತನೆಗಳನ್ನು, ಮಾರ್ಪಾಟುಗಳನ್ನು ಮಾಡಿಕೊಂಡಿದ್ದಾನೆ. ಪಂಪ ಕವಿಯು ಹೆಮ್ಮೆಯಿಂದ ಈ ರೀತಿಯಾಗಿ ಕವಿ ವ್ಯಾಸನೆಂಬ ಗರ್ವ ಎನಗಿಲ್ಲ ತನ್ನ ಆತ್ಮವಿಶ್ವಾಸದ ಮಾತುಗಳನ್ನು ಹೇಳಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಮಹಾಭಾರತವನ್ನು ಸೆರೆ ಹಿಡಿದ ಬಗ್ಗೆ ಈ ರೀತಿಯಾಗಿ ಹೇಳಿಕೊಂಡಿದ್ದಾನೆ. ಕರಿಗಣವನ್ನು ಕನ್ನಡಿಯಲ್ಲಿ ಸೆರೆ ಹಿಡಿಯುವಂತೆ ಭಾರತವನ್ನು ಸೆರೆ ಹಿಡಿದಿದ್ದೇನೆ ಎಂದು ಹೆಮ್ಮೆಯ ವಿನಮ್ರ ಮಾತುಗಳು ಕಂಡುಬರುತ್ತವೆ. ಆದ್ದರಿಂದ ಕಾವ್ಯದಲ್ಲಿ ಬದಲಾವಣೆ ಮಾಡಿಕೊಂಡಿರುವ ಕೆಲವು ಪ್ರಮುಖ ಅಂಶಗಳನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಮೂಲ ಭಾರತದ ಕಥಾನಾಯಕ ಧರ್ಮರಾಜ, ಇಲ್ಲಿ ಮಧ್ಯಮ ಪಾಂಡವ ಅರ್ಜುನ ನಾಯಕನಾಗಿದ್ದಾನೆ. ಎರಡನೇದಾಗಿ ಕಥಾನಾಯಕಿ ದ್ರೌಪದಿಯ ಬದಲಾಗಿ ಸುಭದ್ರೆಗೆ ನಾಯಕಿಯ ಸ್ಥಾನವನ್ನು ನೀಡಲಾಗಿದೆ. ಮಹಾಭಾರತದ ಅರ್ಜುನನನ್ನು ತನ್ನ ಆಶ್ರಯದಾತ ಇಮ್ಮಡಿ ಅರಿಕೇಸರಿಗೆ ಹೋಲಿಸಿ ಸಮೀಕರಿಸಿ ಪಾತ್ರ ರಚನೆಯನ್ನು ಮಾಡಲಾಗಿದೆ. ನಾಲ್ಕನೇದಾಗಿ ಸಂಪೂರ್ಣ ಮಹಾಭಾರತದಲ್ಲಿ ಕರ್ಣನ ಬಗ್ಗೆ ಇರುವ ಕರುಣೆ ಶ್ರೇಷ್ಠವಾಗಿದೆ. ಈತನದು ಅದೃಷ್ಟಹೀನ ಪಾತ್ರ ದುರಂತ ಕರ್ಣವೆಂದೇ ಮಹಾಕಾವ್ಯದಲ್ಲಿ ಬಿಂಬಿತವಾಗಿದೆ. ಇನ್ನು ಐದನೇದಾಗಿ ಮಹಾಭಾರತದ 18 ಪರ್ವಗಳನ್ನು 14 ಆಶ್ವಾಸಗಳಲ್ಲಿ ರಚನೆ ಮಾಡಿದ್ದಾನೆ. ಚಂಪು ಕಾವ್ಯ ಪದ್ಧತಿಯ 18 ವರ್ಣನೆಗಳು ಸೊಗಸಾಗಿ ಅನಾವರಣಗೊಂಡಿವೆ. ಮಹಾಕಾವ್ಯದಲ್ಲಿ ಕಂದ, ರಗಳೆ, ವೃತ್ತಗಳು ವಿಶೇಷವಾಗಿ ಬಳಕೆಗೊಂಡಿವೆ. ಪಂಪನ ಪ್ರತಿಭಾಶಕ್ತಿಯ ಕಾವ್ಯಧರ್ಮವು ಮಹಾಕಾವ್ಯದಲ್ಲಿ ಅಭಿವ್ಯಕ್ತಗೊಂಡಿದೆ. ಈ ಕಾರಣದಿಂದಾಗಿಯೇ ಪಂಪನ ವಿಕ್ರಮಾರ್ಜುನ ವಿಜಯ ಇಂದಿಗೂ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೈಲುಗಲ್ಲು ಕೃತಿಯೆಂದೇ ಬಿಂಬಿತವಾಗಿದೆ. ಈ ಎರಡು ಮಹಾಕಾವ್ಯಗಳಿಂದ ಪಂಪನಿಗೆ ಬಿರುದು ಬಾವಲಿಗಳು ಲಭ್ಯವಾಗಿದ್ದಾವು. ಪಂಪನು ರಚಿಸಿದ ಆಗಮಿಕ ಮತ್ತು ಲೌಕಿಕ ಈ ಎರಡು ಮಹಾಕಾವ್ಯಗಳಿಗೆ ಸರಸ್ವತಿ ಮಣಿಹಾರ, ಕವಿತಾ ಗುಣಾರ್ಣವ, ಸಂಸಾರ ಸಾರೋದಯ, ಸುಕವಿ ಮನೋಮಾನ, ಸ್ತೋತ್ರಹಂಸ,
ಪುರಾಣ ಕವಿ, ನಾಡೋಜ, ಆದಿಕವಿ ಮುಂತಾದ ಬಿರುದುಗಳನ್ನು ತನ್ನಲ್ಲಿರುವ ಕಾವ್ಯಶಕ್ತಿಗೆ ಲಭ್ಯವಾಗಿವೆ ಎಂದು ತಿಳಿದು ಬರುತ್ತದೆ. ಹಾಗಾಗಿ ಪಂಪನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಂಸ್ಕೃತದ ಸಾಹಿತ್ಯದಲ್ಲಿಯೇ ಚಿನ್ನದ ಗಣಿಯನ್ನು ಶೋಧಿಸಿ ತಂದು ಹೊಸದಾಗಿ ಎರಕ ಹೊಯ್ದು ಒಪ್ಪಬಿಟ್ಟ, ಅಂದರೆ ಅಚ್ಚುಕಟ್ಟಾಗಿ ನಿಲ್ಲಿಸಿದ ನೂತನ ಪುತ್ಥಳಿ ಎಂದು ಪಂಪನನ್ನು ಹೊಗಳಿದ ತೀನಂ ಶ್ರೀಕಂಠಯ್ಯನವರ ಮಾತು ಅತ್ಯಂತ ಸಮಂಜಸವಾಗಿದೆ. ಏನೇ ಇರಲಿ, ಆದಿಕವಿ ಪಂಪ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಭಾಷೆಗೆ ಉತ್ತಮ ತಳಪಾಯವನ್ನು ಹಾಕಿದ ಮಹಾಕಾವ್ಯಗಳು ಇಂದಿಗೂ ಸಹ ಅತ್ಯಂತ ರಸವತ್ತಾಗಿ ಸಾಹಿತ್ಯದ ಮೈಲುಗಲ್ಲುಗಳಾಗಿವೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಧ್ವನಿ ಮುದ್ರಣವನ್ನು ಆಲಿಸುವಂತಹ ಕನ್ನಡ ಮನಸ್ಸುಗಳಿಗೆ ಈ ಒಂದು ಆದಿಕವಿ ಪಂಪನ ಪರಿಚಯ, ಸಾಹಿತ್ಯಿಕ ಮಹಾಕಾವ್ಯಗಳ ಪರಿಚಯ ತಮಗೆ ಹೇಗೆ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದ್ದು, ಮಾಹಿತಿಯನ್ನು ತಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.